ಮೆಟ್ರೋ ಹಳದಿ ಮಾರ್ಗ ಬರೋಬ್ಬರಿ 6 ವರ್ಷ ವಿಳಂಬವಾಗಿದೆ. ಸಿಲ್ಕ್ ಬೋರ್ಡ್ನಲ್ಲಿ ಟ್ರಾಫಿಕ್ಗೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕರೆ ನೀಡಿದ್ದಾರೆ. ಲಾಲ್ಬಾಗ್ನಿಂದ ಬಿಎಂಆರ್ಸಿಎಲ್ ಕಚೇರಿಗೆ ಪ್ರತಿಭಟನಾ ಜಾಥಾವನ್ನು ನಡೆಸಲಾಗುತ್ತೆ. ಸರ್ಕಾರ ಮತ್ತು ಬಿಎಂಆರ್ಸಿಎಲ್ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಹಳದಿ ಮಾರ್ಗ ಶೀಘ್ರವೇ ಓಪನ್ ಮಾಡುವಂತೆ ಒತ್ತಾಯವನ್ನ ಮಾಡಲಾಗುತ್ತೆ. ಬೆಂಗಳೂರಿನ ಬಹುನಿರೀಕ್ಷಿತ ಹಳದಿ ಮಾರ್ಗದ ಉದ್ಘಾಟನೆ ವಿಳಂಬ ಮಾಡಲಾಗ್ತಾ ಇದೆ. ಇದರಿಂದಾಗಿ ಸಂಸದ ತೇಜಸ್ವಿ ಸೂರ್ಯ ಸರ್ಕಾರ ಮತ್ತು ಬಿಎಂಆರ್ಸಿಎಲ್ ವಿರುದ್ಧ ಪ್ರತಿಭಟನೆಗೆ ಕರೆಯನ್ನ ನೀಡಿದ್ದಾರೆ. 2014ರಲ್ಲಿ ಈ ಕಾಮಗಾರಿ ಆರಂಭ ಆಗಿರುತ್ತೆ. 2021ಕ್ಕೇನೆ ಪೂರ್ಣಗೊಳ್ಳಬೇಕಿತ್ತು. 2024ರಲ್ಲೂ ಕೂಡ ವಿಳಂಬವಾಗಿದೆ. ಇವತ್ತು ಲಾಲ್ಬಾಗ್ನಿಂದ ಬಿಎಂಆರ್ಸಿಎಲ್ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಲಿದೆ. ಶಾಂತಿನಗರದಲ್ಲಿರುವಂತಹ ಬಿಎಂಆರ್ಸಿಎಲ್ ಪ್ರಧಾನ ಕಚೇರಿಯವರೆಗೂ ಪ್ರತಿಭಟನೆಯನ್ನು ಮಾಡಲಾಗುತ್ತೆ, ಮೆರವಣಿಗೆಯನ್ನು ಮಾಡಲಾಗುತ್ತೆ. ಕಚೇರಿಗೆ ಮೆರವಣಿಗೆಯಲ್ಲಿ ಸಾಗಿ ಬಿಎಂಆರ್ಸಿಎಲ್ ಎಂಡಿ ಹಾಗೂ ಅಧಿಕಾರಿಗಳನ್ನು ಭೇಟಿ ಮಾಡಲಾಗುತ್ತೆ. ಮೆಟ್ರೋ ಹಳದಿ ಮಾರ್ಗ ಬರೋಬ್ಬರಿ 6 ವರ್ಷ ಆಯಿತು ವಿಳಂಬ ಆಗಿ. ಸಿಲ್ಕ್ ಬೋರ್ಡ್ನಲ್ಲಿ ಟ್ರಾಫಿಕ್ಗೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕರೆ ನೀಡಿದ್ದಾರೆ. ಹಾಗಾಗಿ ಇವತ್ತು ಲಾಲ್ಬಾಗ್ನಿಂದ ಬಿಎಂಆರ್ಸಿಎಲ್ ಕಚೇರಿಯವರೆಗೆ ಮೆರವಣಿಗೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಮೆಟ್ರೋ ಹಳದಿ ಮಾರ್ಗ ಬರೋಬ್ಬರಿ 6 ವರ್ಷ ವಿಳಂಬ ಆಗಿದೆ. ಸಿಲ್ಕ್ ಬೋರ್ಡ್ನಲ್ಲಿ ಟ್ರಾಫಿಕ್ಗೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಹಾಗಾಗಿ ಬೃಹತ್ ಪ್ರತಿಭಟನೆಗೆ ಸಂಸದ ತೇಜಸ್ವಿ ಸೂರ್ಯ ಕರೆ ನೀಡಿದ್ದಾರೆ. ಈ ಕುರಿತಂತೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ತಿಳಿಯದ ಸಂಜೆ ಸಿಲಿಕಾನ್ ಸಿಟಿಯಲ್ಲಿ ಇಂದು 2 ಪಕ್ಷಗಳ ಮೆಟ್ರೋ ವಾರ್ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಾನ್ ಸಿಟಿ ಹಳದಿ ಮಾರ್ಗಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಬಿಜೆಪಿ ಇವತ್ತು ಆಗ್ರಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ 2 ಪಕ್ಷ ಕೂಡ ಮುಖಾಮುಖಿ ಆಗ್ತಾ ಇರುವಂತದ್ದು. ಸೊ ಈಗಾಗಲೇ ಬಹಳಷ್ಟು ಜನ ಬಂದಿದ್ದಾರೆ. ಬಿಎಂಆರ್ಸಿಎಲ್ ಕಚೇರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಕೊಡ್ತಾರೆ. ಅಂದ್ರೆ ಕೇಂದ್ರ ಬಿಜೆಪಿ ತ್ವರಿತವಾಗಿ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಅನುಮತಿ ಪೂರ್ಣಗೊಳಿಸಬೇಕು, ಹಾಗೆಯೇ ಮೆಟ್ರೋ ಬೋಗಿಗಳ ತುರ್ತು ಸರಬರಾಜು ಹಾಗೂ ಪರಿಶೀಲನೆ ತ್ವರಿತಗೊಳಿಸಬೇಕೆಂದು ರಾಮಲಿಂಗಾರೆಡ್ಡಿ ಒಂದು ಕಡೆ ಒತ್ತಾಯಿಸಿದ್ರೆ, ಮತ್ತೊಂದು ಕಡೆ ಲಾಲ್ಬಾಗ್ನಿಂದ ಶಾಂತಿನಗರದವರೆಗೆ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಕೂಡ ಮೆರವಣಿಗೆ ನಡೆಸ್ತಾ ಇರುವಂತದ್ದು. ಸೊ ಮೆಟ್ರೋ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಒಂದು ಕಡೆ ತೇಜಸ್ವಿ ಸೂರ್ಯ ಆಗ್ರಹ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೆಂಟ್ರಲ್ ಗವರ್ಮೆಂಟೇ ಕಾರಣ ಅಂತ ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿಕೊಂಡು ತೇಜಸ್ವಿ ಸೂರ್ಯ ಕೂಡ ಹಂಚಿದ್ದಾರೆ. ಅಂದ್ರೆ ನಮ್ಮ ಮೆಟ್ರೋ ಹಳದಿ ಮಾರ್ಗ ಏನಿದೆ ಬರೋಬ್ಬರಿ 6 ವರ್ಷದಿಂದ ವಿಳಂಬ ಆಗ್ತಾ ಇರುವಂತದ್ದು. ಸೊ ಸಿಲ್ಕ್ ಬೋರ್ಡ್ ನಲ್ಲಿ ಟ್ರಾಫಿಕ್ ಜನ ಇದರಿಂದಾಗಿ ಹೋಗಿದ್ದಾರೆ. ಸೊ ಹೀಗಾಗಿ ಬಹುನಿರೀಕ್ಷಿತ ಹಳದಿ ಮಾರ್ಗ ಉದ್ಘಾಟನೆ ಬೇಗ ಮಾಡ್ಬೇಕಂತ ಸದ್ಯ ತೇಜಸ್ವಿ ಸೂರ್ಯ ಹಾಗೂ ರಾಮಲಿಂಗಾರೆಡ್ಡಿ ಅವರ ಒಂದೇ ಆಗ್ರಹ. ಆದ್ರೆ ಇಬ್ರು ಕೂಡ ಪಕ್ಷದ ಮೇಲೆ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ 2014ರಲ್ಲಿ ಇದ್ರ ಕಾಮಗಾರಿ ಆರಂಭವಾಗಿತ್ತು. 2021ಕ್ಕೆ ಪೂರ್ಣಗೊಳ್ಬೇಕಿತ್ತು. ಆದ್ರೆ 2024ರಲ್ಲೂ ಕೂಡ ವಿಳಂಬವಾಗಿರುವಂತದ್ದು. ಸೊ ಹೀಗಾಗಿ ಇವತ್ತು 2 ಪಕ್ಷದ ನಾಯಕರುಗಳು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಬಿಎಂಆರ್ಸಿಎಲ್ ಯಾವುದೇ ರೀತಿಯಾದಂತಹ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಥವಾ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.